ನಾಗಮಂಗಲದಲ್ಲಿ ಆದಂತಹ ಗಲಭೆಯ ನಂತರದಲ್ಲಿ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಈದ್ ಮಿಲಾದ್ ಹಬ್ಬಕ್ಕೆ ಡಿಜೆ ಬಳಕೆಗೆ ನಿಷೇಧ. ಸೋಮವಾರ ನಡೀತಾ ಇರುವಂತಹ ಈದ್ ಮಿಲಾದ್ ಹಬ್ಬ ಮುಸ್ಲಿಂ ಹಬ್ಬ, ಇದಕ್ಕೆ ಡಿಜೆ ಬಳಕೆಯನ್ನ ಮಾಡುವಂತಿಲ್ಲ, ನಿಷೇಧ ಹೇರಲಾಗಿದೆ. ನಾಗಮಂಗಲ ಘಟನೆಯಿಂದ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಈಗ ಶಿವಾಜಿನಗರ, ಭಾರತೀನಗರ, YMCA ಮೈದಾನಗಳಲ್ಲಿ ಮೆರವಣಿಗೆ ಹೋಗುತ್ತೆ. ಈ ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಸಂಚಾರವನ್ನು ಬದಲಾವಣೆ ಮಾಡಲಾಗಿದೆ. ಮೆರವಣಿಗೆಯಲ್ಲಿ ಹರಿತವಾದಂತಹ ಆಯುಧಗಳನ್ನು ಬಳಸುವಂತಿಲ್ಲ, ಡಿಜೆ ಹಾಕುವಂತಿಲ್ಲ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಮಾತ್ರ ಧ್ವನಿವರ್ಧಕಗಳನ್ನು ಬಳಕೆ ಮಾಡಬೇಕು, ಅದು ಕೂಡ ಡಿಜೆ ಹಾಕುವ ಹಾಗಿಲ್ಲ ಅಂತ ಷರತ್ತುಬದ್ಧವಾದಂತಹ ಆದೇಶವನ್ನು ಮಾಡಲಾಗಿದೆ. ನಾಗಮಂಗಲ ಗಲಭೆಯ ನಂತರದಲ್ಲಿ ಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ. ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳಿಗೆ ಈಗ ಮುಂದಾಗ್ತಾ ಇದೆ. ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಾಗಮಂಗಲದಲ್ಲಿ ಆದಂತಹ ಗಲಭೆಯ ನಂತರದಲ್ಲಿ ಶಿವಾಜಿನಗರ, ಭಾರತೀನಗರ, YMCA ಮೈದಾನಗಳಲ್ಲಿ ಮೆರವಣಿಗೆ ಆಗುತ್ತೆ. ಈದ್ ಮಿಲಾದ್ ಮೆರವಣಿಗೆ. ಈ ಮೆರವಣಿಗೆಗೆ ಒಂದಿಷ್ಟು ಷರತ್ತುಬದ್ಧ ಆದೇಶವನ್ನು ಹೊರಡಿಸಲಾಗಿದೆ. 6ನೇ ತಾರೀಕು ಈದ್ ಮಿಲಾದ್ ಪ್ರಯುಕ್ತ YMCA ಮೈದಾನದಲ್ಲಿ ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮ ನಡೆಯುತ್ತೆ. ಎಲ್ಲ ಕಡೆ ನಾವು ಸೂಚನಾ ಫಲಕಗಳನ್ನು ಮತ್ತು ನಮ್ಮ ಸಿಬ್ಬಂದಿನ ನೇಮಿಸಿರ್ತೇವೆ. ಯಾವುದೇ ರೀತಿ ಅಡಚಣೆ ಆಗದಂತೆ ನೋಡ್ಕೋತೇವೆ. ಸವಿಸ್ತಾರವಾದಂಥ ಒಂದು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ, ತಾವು ಎಲ್ಲರಿಗೂ ತಲುಪಿಸ್ಬೇಕಂತ ಕೋರ್ತೇನೆ. ಅದನ್ನು ಪಾಲನೆ ಮಾಡದೆ ಯಾವುದೇ ರೀತಿಯ ಸಂಚಾರ ದಟ್ಟಣೆ ಆಗಲಿ ಅಥವಾ ಅಡಚಣೆಗಳಾಗಲಿ ಆಗೋದಿಲ್ಲ. ಎಲ್ಲ ರೀತಿಯ ಸುಗಮ ಸಂಚಾರಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. AR ಸರ್ಕಲ್ಲು ಮತ್ತು ನೃಪತುಂಗ ರಸ್ತೆ ಮತ್ತು ಹಡ್ಸನ್ ಸರ್ಕಲಲ್ಲಿ ಸಂಚಾರವನ್ನು ನಾವು ನಿರ್ಬಂಧ ಮಾಡಿದ್ದೀವಿ. ಅದಕ್ಕೆ ಪರ್ಯಾಯ ಮಾರ್ಗವನ್ನು ಮಾಡಿದ್ದೀವಿ. ಆಗಲಿ ಅಥವಾ ಅಡಚಣೆಗಳಾಗಲಿ ಆಗೋದಿಲ್ಲ. ಎಲ್ಲ ರೀತಿಯ ಸುಗಮ ಸಂಚಾರಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಕಬ್ಬನ್ ಪಾರ್ಕು, ನೃಪತುಂಗ ರಸ್ತೆ ಮತ್ತು ಸಿಟಿ ಸಿವಿಲ್ ಕೋರ್ಟ್ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯ ವಾಹನ ನಿಲುಗಡೆ ಇರೋದಿಲ್ಲ. ಕಂಪ್ಲೀಟ್ವಾಗಿ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಇದನ್ನು ಪಾಲಿಸ್ಬೇಕಂತ ಕೋರ್ತೇನೆ. ಮತ್ತು ಅವತ್ತಿನ ದಿವಸ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲು ಕೈ ಜೋಡಿಸ್ಬೇಕಂತ ನಾನು ಕೋರ್ಕೋತೀನಿ. ಬೆಳಗ್ಗೆ ಶುರು ಆಗುತ್ತೆ, ಸುಮಾರು 11 ಗಂಟೆಗೆ ಶುರು ಆಗುತ್ತೆ. ಆಯಾ ಏನು ಶುರುವಾದ ಸ್ಥಳಗಳಿದ್ದಾವೆ. ಉದಾಹರಣೆಗೆ ಚಂದ್ರ ಲೇಔಟಲ್ಲಿ 11 ಗಂಟೆಗೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುದ್ಗುಂಟೆಪಾಳ್ಯದಲ್ಲಿ 1 ಗಂಟೆಗೆ ಆಗುತ್ತೆ. ಅದೇ ಹೆಣ್ಣೂರಲ್ಲಿ 10 ಗಂಟೆಗೆ ಶುರು ಆಗುತ್ತೆ. JC ನಗರದಲ್ಲಿ 1 ಗಂಟೆಗೆ ಶುರು ಆಗುತ್ತೆ. ಸೊ ಹಾಗಾಗಿ ಅವರೆಲ್ಲ ಬಂದು ನಮ್ಮ ಹಡ್ಸನ್ ಸರ್ಕಲ್ ಸೇರೋದು ಪ್ರಾಯಶಃ ಒಂದು 4-5 ಗಂಟೆ ಆಗಿರ್ಬೋದು, ಸಾಯಂಕಾಲ ಆಗುತ್ತೆ. ಮತ್ತು ಅದು ರಾತ್ರಿ ತನಕ ಹೋಗುತ್ತೆ. ಕಳೆದ ವರ್ಷ ಸುಮಾರು 10-10:30 ಆಗಿತ್ತು. 16ನೇ ತಾರೀಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.